ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಲ್ಬರ್ಗಾ ವಿವಿಯಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ದಲಿತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆನ್ನುವಂತ ಗಂಭೀರ ಆರೋಪ. ಭೌತಶಾಸ್ತ್ರ ವಿಭಾಗದ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇತ್ತಂತೆ. ಈ ಆರೋಪ ಕೇಳಿಬಂದಿದೆ. ಗುಲ್ಬರ್ಗಾ ವಿವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಭೌತಶಾಸ್ತ್ರ ವಿಭಾಗದ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇತ್ತಂತೆ. ಲೈಂಗಿಕ ಕಿರುಕುಳದ ಬಗ್ಗೆ ಕುಲಪತಿಗೆ ವಿದ್ಯಾರ್ಥಿನಿ ಪತ್ರ ಬರೆಯೋದ್ರ ಮೂಲಕ ತನ್ನ ನೋವನ್ನ ತೋಡಿಕೊಂಡಿದ್ದಾಳೆ. ವಿದ್ಯಾರ್ಥಿನಿ ದೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಂತೆ ಈ ಪ್ಯೂನ್. ವಿದ್ಯಾರ್ಥಿನಿ ತೊಟ್ಟ ಡ್ರೆಸ್ ಬಗ್ಗೆನೂ ಕೂಡ ಅಸಹ್ಯವಾಗಿ ಮಾತನಾಡ್ತಾ ಇದ್ದಂತೆ, ಅವಹೇಳನ ಮಾಡ್ತಿದ್ದಂತೆ. ಆಕೆಗೆ ಗೊತ್ತಿಲ್ಲದಂತೆ ವಿಡಿಯೋ ಮಾಡಿ ಹರಿಬಿಡುವಂತ ಬೆದರಿಕೆಯನ್ನು ಹಾಕಿದ್ದಂತೆ. ಜೊತೆಗೆ ಆತನ ವರ್ತನೆಗೆ ಪ್ರತಿರೋಧ ತೋರಿದ್ರೆ ಬೆದರಿಕೆ ಹಾಕ್ತಾ ಇದ್ದ ಆ ವಿಡಿಯೋವನ್ನ ಎಲ್ಲಾ ಕಡೆನೂ ಕೂಡ ನಾನು ವೈರಲ್ ಮಾಡ್ತೀನಿ ಅಂತ, ನಿನ್ನನ್ನ ಉಳಿಸೋದಿಲ್ಲ ಅಂತ ಕೂಡ ಬೆದರಿಕೆ ಹಾಕಿದ್ದಂತೆ. ವಿದ್ಯಾರ್ಥಿನಿ ದೂರು ಆಧರಿಸಿ ಆರೋಪಿ ಸಿಬ್ಬಂದಿಯನ್ನ ಈಗಾಗಲೇ ವಜಾ ಮಾಡಲಾಗಿದೆ. ವಿಜಯ್ ಕುಮಾರ್ ಗಡಗಂಚಿ ಅಂತ ಈತನನ್ನ ಕುಲ ಸಚಿವರು ಈಗ ವಜಾಗೊಳಿಸಿದ್ದಾರೆ. ಆತನ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಶಾಲೆಗೆ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಇವರಿಗೊಂದು ಕ್ಲಾಸ್ ಮಾಡಿ ಕಳಿಸ್ಬೇಕೇನು. ಕಾರಣ ಅವ್ರು ಬರುವಂಥ ರೀತಿಯನ್ನ ನೋಡೋದು, ಅಥವಾ ಅವ್ರ ಬಟ್ಟೆ ನೋಡೋದು, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡೋದು, ಕೆಟ್ಟ ಕಮೆಂಟ್ ಮಾಡೋದು, ವಿಡಿಯೋ ಮಾಡ್ಕೊಳ್ಳೋದು, ಇಂಥ ಕೆಟ್ಟ ದುರಭ್ಯಾಸಗಳು ಇವರಿಗೆ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಸದ್ಯ ಈತ ಮಾಡ್ತಾ ಇದ್ದಂಥ ಕೆಟ್ಟ ಕೆಲಸಕ್ಕೆ ಈಗ ಶಿಕ್ಷೆ ಆಗಿದೆ. ಎಲ್ಲ ವಿವಿಗಳಲ್ಲೂ ಕೂಡ ಒಂದು ರೌಂಡ್ ಚೆಕ್ ಮಾಡಬೇಕಾಗುತ್ತೆ. ಯಾವ ಸಿಬ್ಬಂದಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ತಮ್ಮ ಕೆಲಸ ಬಿಟ್ಟು ಬೇರೆಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಇವರು.